ಪಹಲ್ಗಾಮ್ ದಾಳಿಗೂ ಮುನ್ನವೇ ಬೈಸರನ್ ಕಣಿವೆಗೆ ತೆರಳಿದ್ದ ಜ್ಯೋತಿ ಮಲ್ಹೋತ್ರಾ ಉಗ್ರರ ಅಟ್ಟಹಾಸಕ್ಕೂ ಮುನ್ನವೇ ಪಾಕ್ ನೆಲಕ್ಕೆ ಕಾಲಿಟ್ಟು ಭಾರತ ಸೈನ್ಯದ ಮಾಹಿತಿ ನೀಡಿದ್ರ ಹರಿಯಾಣದ ಹೆಣ್ಣು. ದೇಶದ್ರೋಹಿ ಹೆಡೆಮುರಿ ಕಟ್ಟಲು ದೇಶಾದ್ಯಂತ ಕೂಗು. ಹೌದು, ಪಾಪಿ ಪಾಕಿಸ್ತಾನ ಇಂದಲ್ಲ ನಿನ್ನೆಯದಲ್ಲ 5-6 ದಶಕಗಳಿಂದಲೂ ಭಾರತದ ಮೇಲೆ ಕಾಲು ಕೆದರಿ ಜಗಳಕ್ಕೆ ಇಳಿಯುತ್ತಲೇ ಇದೆ. ತನ್ನ ಕೈಯಲ್ಲಿ ಆಗದಿದ್ರು ಮತ್ತೊಬ್ಬರ ಸಹಾಯದಿಂದ ಭಾರತದ ಗುಪ್ತ ಮಾಹಿತಿಗಳನ್ನ ಪಡೆದುಕೊಂಡು ಮತ್ತೆ ಅಟ್ಯಾಕ್ ಮಾಡುತ್ತಲೇ ಬಂದಿದೆ. ಪಾಕಿಸ್ತಾನ ಗಡಿ ರಾಜ್ಯಗಳಾದ ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ್, ಗುಜರಾತ್ ಹೀಗೆ ಅನೇಕ ಗಡಿಗೆ ತಾಗಿಕೊಂಡಿರುವ ರಾಜ್ಯಗಳ ಮೇಲೆ ತನ್ನ ನರಿ ಬುದ್ಧಿಯನ್ನ ತೋರಿಸುತ್ತಿದೆ ಪಾಕ್. ಆದರೆ ಇಂತಹ ಹೇಡಿತನದ ಕೃತ್ಯ ನಡೆಸಲು ಪಾಪಿ ಪಾಕಿಸ್ತಾನದ ಏಜೆಂಟರು ಭಾರತೀಯರನ್ನ ಬಳಸಿಕೊಳ್ಳುತ್ತಿದ್ದಾರೆ. ಭಾರತದ ಪ್ರಜೆಗಳನ್ನ ಬಳಸಿಕೊಂಡು ಭಾರತದ ವಿರುದ್ಧವೇ ಬೇಹುಗಾರಿಕೆ ನಡೆಸುವುದನ್ನ ಮುಂದುವರಿಸಿದೆ. ಇಂತಹ ನಮ್ಮವರನ್ನೇ ಬಳಸಿಕೊಂಡು ನಮಗೆ ಚಳ್ಳೆ ಹಣ್ಣು ತಿನ್ನಿಸಲು ಮುಂದಾಗುತ್ತಿರುವ ಒಂದೊಂದೇ ಸತ್ಯಗಳು ಇದೀಗ ಹೊರಬೀಳುತ್ತಿವೆ. ದೇಶದ ಅನ್ನ ನೀರು ಗಾಳಿ ಸೇವಿಸಿ ದೇಶಕ್ಕೆ ದ್ರೋಹ ಬಗೆಯುತ್ತಿರುವವರನ್ನ ನಮ್ಮ ಪೊಲೀಸರು ಹೆಡೆಮುರಿ ಕಟ್ಟುತ್ತಿದ್ದಾರೆ. ಇಂತಹ ಒಂದು ಹಾಟ್ ಲಿಸ್ಟ್ ನಲ್ಲಿ ಇದೀಗ ಹರಿಯಾಣದ ಖತರ್ನಾಕ್ ಹೆಣ್ಣೊಂದು ಬಲೆಗೆ ಸಿಕ್ಕಿದೆ. ಅದು ಅಂತಿಂತ ಹೆಣ್ಣಲ್ಲ, ದೇಶದ ಸೈನ್ಯದ ಮಾಹಿತಿಯನ್ನ ಪಾಕ್ಗೆ ರವಾನೆ ಮಾಡುತ್ತಿರುವ ಮೋಸದ ಲೇಡಿ. ಮತ್ತು ಪಹಲ್ಗಾಮ್ ಅಟ್ಯಾಕ್ ಮುನ್ನ ಬೈಸರನ್ ಕಣಿವೆಗೆ ತೆರಳಿದ್ದಳು. ಹಾಗಾದ್ರೆ ಪಹಲ್ಗಾಮ್ ಅಟ್ಯಾಕ್ ಹಿಂದೆ ಈ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಎಂಬ ಹೆಣ್ಣಿನ ಕೈವಾಡವಿದೆಯೇ? ಕೆಲವು ದಿನಗಳ ಹಿಂದೆ ಪಾಪಿ ಪಾಕಿಸ್ತಾನಕ್ಕೆ ಕಾಲಿಟ್ಟಿದ್ದೇಕೆ ಈ ಮಹಿಳೆ? ಅದೆಲ್ಲವನ್ನ ನೋಡೋಣ ಈ ಒಂದು ಸ್ಟೋರಿಯಲ್ಲಿ. ಬೇಹುಗಾರಿಕೆ ಆರೋಪದಲ್ಲಿ ಹರಿಯಾಣ ಮೂಲದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಎಂಬ ಮಹಿಳೆಯನ್ನ ಪಾಕಿಸ್ತಾನ ಪ್ರಮುಖ ಸಂಪನ್ಮೂಲವನ್ನಾಗಿ ಬಳಸಿಕೊಂಡಿತ್ತು ಎಂಬ ಸ್ಫೋಟಕ ಸುದ್ದಿ ಇದೀಗ ಪೊಲೀಸರಿಂದ ಹೊರಬಿದ್ದಿದೆ. ಇದೇ ಇಂಡೋ ಪಾಕ್ ಉದ್ವಿಗ್ನತೆಯ ಸಂದರ್ಭದಲ್ಲಿ ಜ್ಯೋತಿ ಎಂಬ ಲೇಡಿ ಪಾಕಿಸ್ತಾನದ ಏಜೆಂಟರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಳು ಎಂದು ತಿಳಿದು ಬಂದಿದೆ. ಆದರೆ ಜ್ಯೋತಿ ಮಲ್ಹೋತ್ರಾ ಸಾಕಷ್ಟು ಹರಸಾಹಸಪಟ್ಟು ಭಾರತೀಯ ಸೇನೆಯ ಬಗ್ಗೆ ಗುಪ್ತ ವಿಷಯಗಳನ್ನ ತಿಳಿದುಕೊಳ್ಳಲು ಸಾಧ್ಯವಾಗಿಲ್ಲ. ಸೇನೆಗೆ ಸಂಬಂಧಿಸಿದ ಯಾವುದೇ ಮಾಹಿತಿ ಜ್ಯೋತಿಗೆ ಸಿಕ್ಕಿರಲಿಲ್ಲ. ಇದಷ್ಟೇ ಅಲ್ಲ, ಜ್ಯೋತಿ ಅನೇಕ ಬಾರಿ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ದಳು. ಭೇಟಿ ನೀಡಿದಂತಹ ಸಮಯದಲ್ಲಿ ಹಲವು ಬಾರಿ ಅಲ್ಲಿನ ಕೆಲ ಏಜೆಂಟರ ಜೊತೆಗೆ ಮಾತುಕತೆ ನಡೆಸಿ ಬಂದಿದ್ದಾರೆ ಎಂದು ಹೇಳಲಾಗುತ್ತಿದೆ. ಮತ್ತು ಇದೇ ಪಹಲ್ಗಾಮ್ ಬೈಸರನ್ ಕಣಿವೆಯಲ್ಲಿ ಅಮಾಯಕರ ಜೀವ ತೆಗೆದುಕೊಂಡ ಉಗ್ರರ ಅಟ್ಟಹಾಸ ಮೆರೆದಿದ್ದ ಸ್ಥಳಕ್ಕೆ ಘಟನೆಯ 1 ವಾರದ ಹಿಂದಷ್ಟೇ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಬಂದಿದ್ದರು ಎಂಬ ಮತ್ತೊಂದು ಸ್ಫೋಟಕ ಸುದ್ದಿ ಇದೀಗ ಹೊರಬಿದ್ದಿದೆ. ಇದೀಗ ಜ್ಯೋತಿ ಮಲ್ಹೋತ್ರಾ ಎಂಬ ಮಹಿಳೆ ಪಾಕಿಸ್ತಾನಕ್ಕೆ ಭೇಟಿ ಕೊಡುವುದಷ್ಟೇ ಅಲ್ಲ, ಇಂಡೋ ಪಾಕ್ ಉದ್ವಿಗ್ನತೆಗೆ ಕಾರಣವಾದ ಪಹಲ್ಗಾಮ್ ಘಟನೆಯ 1 ವಾರದ ಮುಂಚೆ ಸ್ಥಳಕ್ಕೆ ಭೇಟಿ ಕೊಟ್ಟು ಬಂದಿರುವುದು ನಾನಾ ಅನುಮಾನಗಳನ್ನ ಹುಟ್ಟು ಹಾಕಿದೆ ಮತ್ತು ಈಕೆಯ ಮೇಲೆ ಮತ್ತಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕುವಂತೆ ಮಾಡಿದೆ. ಈ ಒಂದು ಪಹಲ್ಗಾಮ್ಗೆ ಭೇಟಿ ಕೊಟ್ಟು ಸ್ಥಳದ ಬಗ್ಗೆ, ಭದ್ರತೆ ಬಗ್ಗೆ, ದಾಳಿಯ ಪ್ಲಾನ್ ಬಗ್ಗೆ ಯೋಜನೆ ರೂಪಿಸಿದ್ದಾಳೆ ಎಂಬ ಗುಮಾನಿ ಇದೀಗ ಎದ್ದಿದೆ. ಇದೇ ಕಾರಣದಿಂದ ಇದೀಗ ಎನ್ಐಎ ಜ್ಯೋತಿ ಮಲ್ಹೋತ್ರಾನ ತೀವ್ರ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಏನಾದ್ರೂ ದಾಳಿಕೋರರ ಬಗ್ಗೆ, ದಾಳಿಯ ಬಗ್ಗೆ ಇವಳಿಗೆ ಏನಾದ್ರೂ ಮಾಹಿತಿಯ ಇದೆಯಾ ಎಂಬುದರ ಬಗ್ಗೆ ವಿಚಾರಣೆ ನಡೆಸಲಿದ್ದಾರೆ. ಆದ್ರೆ ಎಲ್ಲದಕ್ಕೂ ಎನ್ಐಎ ತನಿಖೆಯಿಂದ ವಾಸ್ತವ ಸತ್ಯ ಹೊರಬರಬೇಕಾಗಿದೆ. ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನಕ್ಕೆ ಹಲವು ಬಾರಿ ಮತ್ತು ಚೀನಾಕ್ಕೆ 1 ಬಾರಿ ಭೇಟಿ ನೀಡಿದ್ದಾಳೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಸಂದರ್ಭದಲ್ಲಿ ಆಕೆಯ ಚಲನವಲನಗಳ ಬಗ್ಗೆಯೂ ತನಿಖೆ ನಡೆಸಲಾಗುತ್ತಿದೆ. ಆಕೆಯ ಲ್ಯಾಪ್ಟಾಪ್ ಮತ್ತು ಇತರ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸಲಾಗುವುದೆಂದು ಈಗಾಗಲೇ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸುವಂತೆ ಜ್ಯೋತಿ ಮಲ್ಹೋತ್ರಾರನ್ನ ಪ್ರೇರೇಪಿಸುವ ಪಾಕಿಸ್ತಾನ ಗುಪ್ತಚರ ಅಧಿಕಾರಿಗಳು ಇದಕ್ಕಾಗಿ ದೊಡ್ಡ ಪ್ರಮಾಣದ ಹಣದ ಆಸೆ ತೋರಿಸಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಜ್ಯೋತಿ ಮಲ್ಹೋತ್ರಾ ಪಾಕ್ ಮತ್ತು ಚೀನಾ ಪ್ರವಾಸದ ಖರ್ಚನ್ನ ಹೊಸದಿಲ್ಲಿಯಲ್ಲಿರುವ ಪಾಕಿಸ್ತಾನ ಹೈಕಮಿಷನ್ ಅಧಿಕಾರಿಗಳೇ ನಿರ್ವಹಿಸಿದ್ದಾರೆ ಎಂಬುದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಮತ್ತು ಪಾಕಿಸ್ತಾನದ ರಾಯಭಾರ ಕಚೇರಿಯಲ್ಲಿ ಕೆಲಸ ಮಾಡುವ ಎಹ್ಸಾನ್ ಉರ್ ರಹೀಂ ಅಲಿಯಾಸ್ ಡ್ಯಾನಿಶ್ ಜೊತೆ ಜ್ಯೋತಿ ಮಲ್ಹೋತ್ರಾ ಸ್ನೇಹ ಸಂಬಂಧ ಹೊಂದಿದ್ದಾಳೆ. ಜ್ಯೋತಿ ಮಲ್ಹೋತ್ರಾ ಹೊಸದಿಲ್ಲಿಯಲ್ಲಿರುವ ಪಾಕಿಸ್ತಾನ ಹೈಕಮಿಷನ್ ಕಚೇರಿಗೆ ಭೇಟಿ ನೀಡಿದ ವಿಡಿಯೋ ಸಾಕ್ಷಿಗಳು ಕೂಡ ಲಭ್ಯವಾಗಿವೆ.
ಅಲ್ಲದೆ ಡ್ಯಾನಿಶ್ ಮತ್ತು ಜ್ಯೋತಿ ನಡುವಿನ ಚಾಟ್ ವಿವರಗಳು ಕೂಡ ಲಭ್ಯವಾಗಿದ್ದು, ಆದ್ರೆ ಏನೆಲ್ಲ ಮಾಹಿತಿ ಸಿಕ್ಕಿದೆ ಎಂಬುದರ ಬಗ್ಗೆ ಬಹಿರಂಗಪಡಿಸಲು ಪೊಲೀಸರು ಮುಂದಾಗಿಲ್ಲ. ಈಗಾಗಲೇ ಈಕೆಯನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಜ್ಯೋತಿ ಮಲ್ಹೋತ್ರಾ ಏನೆಲ್ಲ ಮಾಹಿತಿ ನೀಡಲು ಮುಂದಾಗಿದ್ರು? ಪೆಹಲ್ಗಾಮ್ ದಾಳಿಯಲ್ಲಿ ಇವರ ಕೈವಾಡ ಏನಾದ್ರೂ ಇದೆಯಾ? ಪಾಕಿಸ್ತಾನಕ್ಕೆ ಪದೇ ಪದೇ ಭೇಟಿ ಕೊಟ್ಟಿದ್ದೇಕೆ? ಎಲ್ಲದರ ಬಗ್ಗೆ ಈಗಾಗಲೇ ಪೊಲೀಸರು ಭರ್ಜರಿ ತಲಾಶ್ ನಡೆಸಿದ್ದಾರೆ. ಒಂದು ವೇಳೆ ಈ ಹೆಣ್ಣು ಬೇಹುಗಾರಿಕೆ ನಡೆಸುತ್ತಿದ್ದಾರೆ ಎಂಬ ಮಾಹಿತಿ ಸಿಕ್ಕರೆ ಇವಳನ್ನ ಸುಮ್ಮನೆ ಬಿಡಬಾರದು ಎಂಬ ಕೂಗು ಇದೀಗ ಇಡೀ ದೇಶಾದ್ಯಂತ ಕೇಳಿ ಬರುತ್ತಿದೆ. ಇವಳ ಹೆಡೆಮುರಿ ಕಟ್ಟಿ ಪಾಪಿ ಪಾಕಿಸ್ತಾನಕ್ಕೆ ಅಟ್ಟಬೇಕು ಎಂದು ಆಕ್ರೋಶ ದೇಶದೆಲ್ಲೆಡೆ ಕೇಳಿ ಬರುತ್ತಿದೆ.